ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಡ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೆಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿದ್ದೀರಲ್ವಾ? ವೆರಿ ಗುಡ್. ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ನಿಮ್ಮ ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರಿನ್ಸ್ ಚಾಪ್ಟರ್ನ ಪಾರ್ಟ್ 4 ವಿಡಿಯೋನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಪಾರ್ಟ್ 4 ಆಫ್ ದ ವಿಡಿಯೋಲಿ ಏನಿರುತ್ತೆ ಅಂತ ನೋಡೋದಾದರೆ, ಇಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ನ ಯೂಸ್ ಮಾಡಿಕೊಂಡು ನಾವು ಹ್ಯಾಲೋ ಆಲ್ಕೇನ್ಸ್ ಹಾಗೂ ಹ್ಯಾಲೋ ಅರಿನ್ಸ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಓಕೆನಾ? ಸೊ ಜಾಸ್ತಿ ತಡ ಮಾಡ್ದೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮಕ್ಕಳೇ, ಈಗ ನಾವು ಹ್ಯಾಲೋ ಆಲ್ಕೇನ್ಸ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ ಒನ್ ಆಫ್ ದ ರಿಯಾಕ್ಟೆಂಟ್ ಇಸ್ ಆಲ್ಕೋಹಾಲ್ ಅಂತ ಗೊತ್ತಾಯಿತು. ಬಟ್ ಇನ್ನೊಂದು ರಿಯಾಕ್ಟೆಂಟ್ ಯಾವುದು, ಇನ್ನೊಂದು ಅಟ್ಯಾಕಿಂಗ್ ರಿಯೇಜೆಂಟ್ ಯಾವುದು ಅಂತ ನೋಡೋದಾದರೆ ನಮಗಿಲ್ಲಿ 5 ರೀತಿಯ ಪಾಸಿಬಿಲಿಟಿ ಇದೆ. ಯಾವುದಪ್ಪ ಅದು ಅಂತಂದರೆ, ಒಂದು ನನ್ನ ಹ್ಯಾಲೋಜನ್ ಆ್ಯಸಿಡ್, ಮತ್ತೊಂದು ರಿಯಾಕ್ಷನ್ ಆಫ್ ಸೋಡಿಯಂ ಬ್ರೋಮೈಡ್ ವಿತ್ ಕಾನ್ಸಂಟ್ರೇಟೆಡ್ ಆಸಿಡ್, ಮೂರನೇದು ರಿಯಾಕ್ಷನ್ ಆಫ್ ಫಾಸ್ಫರಸ್ ಹ್ಯಾಲೈಡ್ಸ್, ನಾಲ್ಕನೇದು ರೆಡ್ ಫಾಸ್ಫರಸ್ ಹಾಗೂ ಐದನೇದು ಥಯೋನಿಲ್ ಕ್ಲೋರೈಡ್. ಅಂತಂದರೆ ನನ್ನ ಹ್ಯಾಲೋ ಆಲ್ಕೈನ್ನ ಪ್ರಿಪೇರ್ ಮಾಡ್ತೀನಿ ಫ್ರಮ್ ಆಲ್ಕೋಹಾಲ್ ಅಂತಂದರೆ ನನಗೆ ಮತ್ತೊಂದು ರಿಯಾಕ್ಟೆಂಟ್ ಆಗಿ ಇವಿಷ್ಟು ಸಹ ಪಾಸಿಬಿಲಿಟೀಸ್ ಇದ್ದಾವೆ. ಮೊದಲನೇದು ಬೈ ದ ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್ಸ್, ಎರಡನೇದು ಬೈ ದ ರಿಯಾಕ್ಷನ್ ಆಫ್ ಸೋಡಿಯಂ ಬ್ರೋಮೈಡ್ ವಿತ್ ಕಾನ್ಸಂಟ್ರೇಟೆಡ್ ಆಸಿಡ್ಸ್, ಮೂರನೇದು ಬೈ ದ ರಿಯಾಕ್ಷನ್ ಆಫ್ ಫಾಸ್ಫರಸ್ ಹ್ಯಾಲೈಡ್ಸ್, ನಾಲ್ಕನೇದು ಬೈ ದ ರಿಯಾಕ್ಷನ್ ಆಫ್ ರೆಡ್ ಫಾಸ್ಫರಸ್ ಆ್ಯಂಡ್ ಹ್ಯಾಲೈಡ್, ಆ್ಯಂಡ್ ಐದನೇದು ಬೈ ದ ರಿಯಾಕ್ಷನ್ ಆಫ್ ಥಯೋನಿಲ್ ಕ್ಲೋರೈಡ್. ಈ ಇಷ್ಟು ಪಾಸಿಬಿಲಿಟೀಸ್, ಈ ಇಷ್ಟು ರಿಯಾಕ್ಟೆಂಟ್ಗಳ ಮುಖಾಂತರ ನಾನು ನನ್ನ ಹ್ಯಾಲೋ ಆಲ್ಕೇನ್ಸ್ನ ಒಬ್ಟೈನ್ ಮಾಡ್ಬೋದು. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಓಕೆನಾ? ವೆಲ್ ಮಕ್ಕಳೇ, ಈಗ ನಮಗೆ ಮೊದಲನೇ ರೀತಿಯ ಪ್ರಿಪರೇಷನ್ ನೋಡುವಂಥ ಸಮಯ, ವಿಚ್ ಇಸ್ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಮ್ ಆಲ್ಕೋಹಾಲ್ ಬೈ ದ ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್. ಬೈ ದ ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್. ಹ್ಯಾಲೋಜನ್ ಆಸಿಡ್ ಅಂತಂದ್ರೆ ಏನು? ಹೈಡ್ರೋಜನ್ ಅಲಾಂಗ್ ವಿತ್ ಅ ಹ್ಯಾಲೈಡ್ ಗ್ರೂಪ್. ಹೈಡ್ರೋಜನ್ ಆಸಿಡ್ ಅಲಾಂಗ್ ವಿತ್ ದ ಹ್ಯಾಲೈಡ್ ಗ್ರೂಪ್. ಓಕೆನಾ? ಸೊ ಈಗ ಈ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಜನರಲ್ ಆಲ್ಕೋಹಾಲ್ನ ತಗೊಳ್ಳಿ ಆ್ಯಂಡ್ ಟ್ರೀಟ್ ದ್ಯಾಟ್ ವಿತ್ ಅ ಹ್ಯಾಲೋಜನ್ ಆಸಿಡ್. ಆ್ಯಂಡ್ ಈ ಹ್ಯಾಲೋಜನ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತಂದರೆ ಇಟ್ ಶುಡ್ ಬಿ ಡನ್ ಅಂಡರ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಅಂಡರ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಆವಾಗ ನಿಮಗೆ ಒಂದು ಆಲ್ಕೈಲ್ ಹ್ಯಾಲೈಡ್ ಒಬ್ಟೈನ್ ಆಗುತ್ತೆ. ಅಲಾಂಗ್ ವಿತ್ ದಟ್ ವಾಟರ್ ಮಾಲಿಕ್ಯೂಲ್ ಸಹ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಈಗ ನೀವು ನನಗೆ ಪ್ರಶ್ನೆ ಮಾಡ್ಬೋದು, ಸರ್ ಇದು ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಅವಶ್ಯಕತೆ ಏನಿದೆ ಅಂತ ಹೇಳಿ. ದಿಸ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಇಸ್ ಆಕ್ಟಿಂಗ್ as what? A Lewis acid. A Lewis acid. Lewis acid ಅಂತಂದ್ರೆ ಏನು? These are the species which accepts electron towards itself. ಎಲೆಕ್ಟ್ರಾನ್ನ ಪಡ್ಕೊಳ್ಳೋಂಥ ಸ್ಪೀಶೀಸ್. ಸೊ ಈ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಏನು ಮಾಡುತ್ತೆ, ನನ್ನ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್ ಗ್ರೂಪ್, ನನ್ನ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್ ಅಥವಾ ಕಾರ್ಬನ್ ಹಾಗೂ ಆಕ್ಸಿಜನ್ ಬಾಂಡ್ ಮಧ್ಯೆ ಬ್ರೇಕ್ ತರೋದಕ್ಕೆ, ಅಥವಾ ಆಕ್ಸಿಜನ್ ಹಾಗೂ ಕಾರ್ಬನ್ ಮಧ್ಯೆ ಬಾಂಡ್ ಬ್ರೇಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನನ್ನ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಈಗ ಯಾವಾಗ ಬಾಂಡ್ ಬ್ರೇಕ್ ಆಗುತ್ತೆ ಬಿಟ್ವೀನ್ ದೀಸ್ ಟು, ಈ ಹೈಡ್ರಾಕ್ಸಿಲ್ ಗ್ರೂಪ್ ಹಾಗೂ ಈ ಹೈಡ್ರೋಜನ್ ಆಫ್ ದ ಹ್ಯಾಲೋಜನ್ ಆಸಿಡ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ವಾಟರ್. ಹಾಗೆ ಈ ಆಲ್ಕೈಲ್ ಹಾಗೂ ಈ ಆಲ್ಹೈಡ್ ಸೇರಿ ನನಗೆ ಆಲ್ಕೈಲ್ ಹ್ಯಾಲೈಡ್ ಒಬ್ಟೈನ್ ಆಗುತ್ತೆ. ಅರ್ಥ ಆಗ್ತಿಲ್ವಾ? ಪ್ರೊಸೀಜರ್ ತುಂಬ ಸಿಂಪಲ್ ಆಗಿದೆ. ಈಗ ಎಕ್ಸಾಂಪಲ್ಗಳು ನೋಡೋದಾದರೆ, ಟೇಕ್ ಅ ಪ್ರೈಮರಿ ಆಲ್ಕೋಹಾಲ್ ವಿಚ್ ಇಸ್, ನೋಡಿ ಇಲ್ಲಿ, ಎಥನಾಲ್, ಈಥೈಲ್ ಆಲ್ಕೋಹಾಲ್. ಟ್ರೀಟ್ ದ್ಯಾಟ್ ವಿತ್ ಅ ಹ್ಯಾಲೋಜನ್ ಆಸಿಡ್ ವಿಚ್ ಇಸ್ HCl. ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಅಲ್ಟಿಮೇಟ್ಲಿ ನಿಮ್ಗೆ ಏನು ಸಿಗುತ್ತೆ? ಈ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ವಿಲ್ ಬ್ರೇಕ್ ದ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಹಾಗೂ ಆಕ್ಸಿಜನ್. Ultimately, you would get ethyl chloride. Along with that, water liberate ಆಗ್ತಾ ಹೋಗುತ್ತೆ, ಅಥವಾ ವಾಟರ್ ಬೈ ಪ್ರಾಡಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಇದು ಪ್ರೈಮರಿ ಆಲ್ಕೋಹಾಲ್ ಆಯಿತು. ಇದನ್ನು ಸೆಕೆಂಡ್ರಿ ಆಲ್ಕೋಹಾಲ್ ಸಹ ನಾವು ಪ್ರಿಪೇರ್ ಮಾಡ್ಬೋದು. ನೋಡಿ ಇಲ್ಲಿ, ಸೆಕೆಂಡ್ರಿ ಆಲ್ಕೋಹಾಲ್ನ ತಗೊಂಡು ಅಗೇನ್ ನೀವು HCl ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಅಂತಂದರೆ ಅಗೇನ್ ದಿಸ್ ವಿಲ್ ಆಕ್ಟ್ ಅಪಾನ್ ದ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್. ಅಲ್ಟಿಮೇಟ್ಲಿ ಏನು ಸಿಗುತ್ತೆ ನಿಮಗೆ? ಒಂದು ಸೆಕೆಂಡರಿ ಆಲ್ಕೈಲ್ ಕ್ಲೋರೈಡ್ ಸಿಗುತ್ತೆ. ಅಲಾಂಗ್ ವಿತ್ ದಟ್ ವಾಟರ್ ಆಬ್ವಿಯಸ್ ಆಗಿ ಬೈ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಇಲ್ಲಿ ಟರ್ಷರಿ ಆಲ್ಕೋಹಾಲ್ ಅಂತಂದಾಗ ಒಂದು ಸಣ್ಣ ಟ್ವಿಸ್ಟ್ ಇದೆ. ಏನಪ್ಪ ಅಂತಂದರೆ, ಒಂದು ಟರ್ಷರಿ ಆಲ್ಕೋಹಾಲ್ನ ತಗೊಂಡು, ಒಂದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ನ ತಗೊಂಡು ನೀವು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ನಮಗೆ ಯಾವುದೇ ರೀತಿ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಅವಶ್ಯಕತೆ ಇಲ್ಲ. ಬಟ್ ನೀವು ಜಸ್ಟ್ ರೂಮ್ ಟೆಂಪರೇಚರಲ್ಲಿ ಈ ಒಂದು ರಿಯಾಕ್ಷನ್ಸ್ನ ಅಕರ್ ಮಾಡೋಕ್ಕೆ ಬಿಡ್ತೀರಾ ಅಂತಂದರೆ ಇಮಿಡಿಯೇಟ್ ಆಗಿ ನಿಮಗೆ ಏನು ಸಿಗುತ್ತೆ? ನಿಮಗೆ ನಿಮ್ಮ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಸಿಗ್ತಾ ಹೋಗುತ್ತೆ. ಅಲಾಂಗ್ ವಿತ್ ದಟ್ ವಾಟರ್ ಸಹ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಯಾಕೆ ಅಂತಂದರೆ ಟರ್ಷರಿ ಕಾಂಪೌಂಡ್ಸ್, ಟರ್ಷರಿ ಡಿಗ್ರಿ ಆಫ್
what these compounds will react faster. Tertiary compounds will react faster when compared to secondary, when compared to primary. Order of reactivity ಕೇಳಿದಾಗ ನಿಮಗೆ ಇದನ್ನು ಬರೆಯೋದನ್ನು ಮರಿಬೇಡಿ. ಟರ್ಷರಿ ಗ್ರೇಟರ್ ದ್ಯಾನ್ ಸೆಕೆಂಡರಿ ಗ್ರೇಟರ್ ದ್ಯಾನ್ ಪ್ರೈಮರಿ. ಇದು ಇಮಿಡಿಯೇಟ್ ರಿಯಾಕ್ಟ್ ಆಗುತ್ತೆ ವಿದೌಟ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರೋಜನ್ ಕ್ಲೋರೈಡ್. ಬಟ್ ಇದಕ್ಕೆ ಅನ್ಹೈಡ್ರೋಜನ್ ಕ್ಲೋರೈಡ್ ಬೇಕಾಗುತ್ತೆ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಪ್ರಾಸೆಸ್ನ ಏನಂತ ಕರಿತೀನಿ, ಐ ಕಾಲ್ ಇಟ್ ಆಸ್ ಗ್ರೂವ್ಸ್ ಪ್ರಾಸೆಸ್. ಇಲ್ಲಿ ಹಾಗೇನೆ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಅಲಾಂಗ್ ವಿತ್ HCl ನಾನು ಒಂದು ರಿಯೇಜೆಂಟ್ ಆಗಿ ಕರಿತೀನಿ. ಇದೇ ನನ್ನ ಲೂಕಾಸ್ ರಿಯೇಜೆಂಟ್. ಇದನ್ನು ಒಂದು ರಿಯೇಜೆಂಟ್ ಆಗಿ ನಾನು ಕರಿಬೋದು. ಇದನ್ನು ಲೂಕಾಸ್ ರಿಯೇಜೆಂಟ್ ಅಂತ ಹೇಳಿ ಕರಿತೀನಿ. ಲೂಕಾಸ್ ರಿಯೇಜೆಂಟ್ ಇಸ್ ಅ ರಿಯೇಜೆಂಟ್ ವಿಚ್ ಇಸ್ ಯೂಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡ್ರಿ ಹಾಗೂ ಟರ್ಷರಿ ಆಲ್ಕೋಹಾಲ್ಸ್. ಇದನ್ನು ಆಲ್ಕೋಹಾಲ್ ಚಾಪ್ಟರ್ಲ್ಲಿ ಓದ್ತೀರಾ, ಬಟ್ ಇಲ್ಲಿ ನೆನಪಿರಲಿ. ಓಕೆ ಮಕ್ಕಳೇ, ಇದು ನನ್ನ ಮೊದಲನೇ ರೀತಿಯ ಪ್ರಿಪ್ರೇಷನ್. ಈಗ ಎರಡನೇ ರೀತಿ ನೋಡೋಣ. ಸೊ ಮಕ್ಕಳೇ, ಈಗ ನಮಗೆ ಎರಡನೇ ರೀತಿಯ ಪ್ರಿಪ್ರೇಷನ್ ನೋಡುವಂಥ ಸಮಯ, ವಿಚ್ ಇಸ್ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಆಲ್ಕೋಹಾಲ್ ಬೈ ದ ಆಕ್ಷನ್ ಆಫ್ ವಾಟ್? ಸೋಡಿಯಂ ಬ್ರೋಮೈಡ್ ಅಲಾಂಗ್ ವಿತ್ ದ ಕಾನ್ಸಂಟ್ರೇಟೆಡ್ ಆಸಿಡ್. ಸೋಡಿಯಂ ಬ್ರೋಮೈಡ್ ಅಲಾಂಗ್ ವಿತ್ ದ ಕಾನ್ಸಂಟ್ರೇಟೆಡ್ ಆಸಿಡ್. ಹೇಗೆ ನಡೆಯುತ್ತೆ ಈ ಮೆಕ್ಯಾನಿಸಮ್ ಅಂತ ನೋಡೋದಾದರೆ, ಮೊದಲನೇದಾಗಿ ಒಂದು ಜನರಲ್ ಆಲ್ಕೋಹಾಲ್ನ ತಗೊಳ್ಳಿ ಆ್ಯಂಡ್ ಟ್ರೀಟ್ ದ್ಯಾಟ್ ವಿತ್ ಸೋಡಿಯಂ ಬ್ರೋಮೈಡ್. With the presence of a concentrated acid like sulfuric acid. ಆಲ್ಕೋಹಾಲನ್ನು ಸೋಡಿಯಂ ಬ್ರೋಮೈಡ್ ಜೊತೆ ಟ್ರೀಟ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಆಸ್ ಅ ರಿಸಲ್ಟ್ ನಿಮಗೆ ನಿಮ್ಮ ಆಲ್ಕೈಲ್ ಬ್ರೋಮೈಡ್ ಸಿಗುತ್ತೆ. ಅಲಾಂಗ್ ವಿತ್ ದಟ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಹಾಗೂ ವಾಟರ್ ಒಬ್ಟೇನ್ ಆಗುತ್ತೆ. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇಲ್ಲಿ ಆಲ್ಕೈಲ್ ಬ್ರೋಮೈಡ್ನೇ ಒಬ್ಟೇನ್ ಮಾಡಬೇಕು ಅಂತಂದರೆ ನಮಗೆ ಸೋಡಿಯಂ ಬ್ರೋಮೈಡ್ ಹಾಗೂ ನನ್ನ ಸಲ್ಫ್ಯೂರಿಕ್ ಆಸಿಡ್ ಅವಶ್ಯಕತೆ ಏನಿದೆ ಅಂತ ಹೇಳಿ. ಇಲ್ಲಿ ಏನಪ್ಪ ಅಂತಂದರೆ, ನೀವು ಹೈಡ್ರೋಜನ್ ಬ್ರೋಮೈಡನ್ನು ಡೈರೆಕ್ಟಾಗಿ ಒಬ್ಟೇನ್ ಮಾಡೋಕ್ಕಾಗಲ್ಲ. ಹೈಡ್ರೋಜನ್ ಬ್ರೋಮೈಡ್ನ ಡೈರೆಕ್ಟಾಗಿ ನೀವು ಯೂಸ್ ಮಾಡೋಕ್ಕೆ ಬರಲ್ಲ, ಪ್ರಿಪೇರ್ ಆಗಿರಲ್ಲ. ಇದನ್ನು ನೀವು ಇನ್ಸೈಟು ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆನಾ? ಅದು ಹೇಗೆ? ರಿಯಾಕ್ಟಿಂಗ್ ದೀಸ್ ಟು ಸ್ಪೀಶೀಸ್, ಸೋಡಿಯಂ ಬ್ರೋಮೈಡ್ ಹಾಗೂ ಸಲ್ಫ್ಯೂರಿಕ್ ಆಸಿಡ್. ಇದು ಒಂದು ರೀಸನ್ ಆಯಿತು. ಮತ್ತೊಂದು ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್ ಮಧ್ಯೆ ಅಥವಾ ಕಾರ್ಬನ್ ಹಾಗೂ ಆಕ್ಸಿಜನ್ ಮಧ್ಯೆ ಬಾಂಡ್ ಲೆಂತ್ ತುಂಬ ಚಿಕ್ಕದಿರುತ್ತೆ. ಬಾಂಡ್ ಲೆಂತ್ ಚಿಕ್ಕದಿದೆ ಅಂತಂದರೆ ಬಾಂಡ್ ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಎನರ್ಜಿ ಬೇಕು ಅಥವಾ ಜಾಸ್ತಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಬೇಕು. ಆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಥವಾ ಆ ಒಂದು ಡಿಹೈಡ್ರೇಟಿಂಗ್ ಏಜೆಂಟೇ ನನ್ನ ಸಲ್ಫ್ಯೂರಿಕ್ ಆ್ಯಸಿಡ್. ಈ ಸಲ್ಫ್ಯೂರಿಕ್ ಆ್ಯಸಿಡ್ ವಿಲ್ ಕ್ಲೀವ್ ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್. ಅಲ್ಟಿಮೇಟ್ಲಿ ನನ್ನ ಬ್ರೋಮೈಡ್ ವಿಲ್ ಬಾಂಡ್ ವಿತ್ ಅನ್ ಆಲ್ಕೈಲ್ ಗ್ರೂಪ್. ಗೊತ್ತಾಗ್ತಿದೆ ಮಕ್ಕಳೇ? ತುಂಬ ಈಸಿ ಇದೆ ಅಲ್ಲ ಕಾನ್ಸೆಪ್ಟು. ಒಂದು ಆಲ್ಕೋಹಾಲನ್ನು ಸೋಡಿಯಂ ಬ್ರೋಮೈಡ್ ಹಾಗೂ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ ಸೊ ದ್ಯಾಟ್ ನಿಮಗೆ ಹೈಡ್ರೋಜನ್ ಬ್ರೋಮೈಡ್ ಸಿಗಲಿ ಅಂತ ಹೇಳಿ ಒಂದು ರೀಸನ್. ಎರಡನೇ ರೀಸನ್ ಏನು? ನನ್ನ ಸಲ್ಫ್ಯೂರಿಕ್ ಆ್ಯಸಿಡ್ ವಿಲ್ ಕ್ಲೀವ್ ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಹಾಗೂ ನನ್ನ ಹೈಡ್ರಾಕ್ಸಿಲ್ ಗ್ರೂಪ್. ಅರ್ಥ ಆಗ್ತಿದಲ್ವಾ? ಅಲ್ಟಿಮೇಟ್ಲಿ ಆಲ್ಕೈಲ್ ಬ್ರೋಮೈಡ್, ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಹಾಗೂ ವಾಟರ್ ಒಬ್ಟೇನ್ ಆಗುತ್ತೆ. ವೆರಿನ್ ಆಲ್ಕೈಲ್ ಬ್ರೋಮೈಡ್ ಈಸ್ ಯುವರ್ ಡಿಸೈರ್ಡ್ ಪ್ರಾಡಕ್ಟ್. ಈಗ ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, ಎಥನಾಲ್ ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಬ್ರೋಮೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಯು ವುಡ್ ಗೆಟ್ ವಾಟ್? ಈಥೈಲ್ ಬ್ರೋಮೈಡ್ ಹಾಗೂ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ವಿತ್ ವಾಟರ್ ಆಸ್ ಅ ಬೈ ಪ್ರಾಡಕ್ಟ್. ಅರ್ಥ ಆಗ್ತದೆ ಮಕ್ಕಳೇ? ಇದು ನಿಮ್ಮ ರಿಯಾಕ್ಷನ್ ಅಥವಾ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಮ್ ವಾಟ್? ಆಲ್ಕೋಹಾಲ್ಸ್ ಬೈ ದ ಆಕ್ಷನ್ ಆಫ್ ಸೋ ಆ್ಯಂಡ್ ಸೋ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಡ್ಯೂ ಟು ದ ಶಾರ್ಟರ್ ಬಾಂಡ್ ಲೆಂತ್ ದ OH ಬೀಯಿಂಗ್ ದ ಪುವರ್ ಲಿವಿಂಗ್ ಗ್ರೂಪ್, OH being the poor living group, bromine cannot directly bond with alkyl. Hence, a dehydrating agent like sulfuric acid is added to cleave the bond between carbon and hydroxyl group. As a result, bromine can easily bond with carbon forming ethyl bromide. ಅರ್ಥ ಆಗ್ತಿದೆ ಅಲ್ವಾ? ತುಂಬ ಈಸಿ ಇದೆ ಅಲ್ವಾ? ಅದರ ಹಿಂದೆ ಇರುವಂಥ ಕಾರಣ ತಿಳ್ಕೊಂಡ್ರೆ ಈ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಓಕೆನಾ? ಈಗ ನೆಕ್ಸ್ಟ್ ನೋಡೋಣ. ಸೊ ಮಕ್ಕಳೇ, ಈಗ ನಮಗೆ ಮೂರನೇ ರೀತಿಯ ಪ್ರಿಪ್ರೇಷನ್ ನೋಡುವಂಥ ಸಮಯ. ಮೂರನೇ ರೀತಿಯೇ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಮ್ ಆಲ್ಕೋಹಾಲ್ಸ್ ಬೈ ದ ಆಕ್ಷನ್ ಆಫ್ ಫಾಸ್ಫರಸ್ ಹ್ಯಾಲೈಡ್ಸ್. ಬೈ ದ ಆಕ್ಷನ್ ಆಫ್ ವಾಟ್? ಫಾಸ್ಫರಸ್ ಹ್ಯಾಲೈಡ್ಸ್. ಇಲ್ಲಿ ನಮಗೆ ಎರಡು ರೀತಿಯ ಡಿಫ್ರೆಂಟ್ ಸಿನಾರಿಯೋಸ್ ಇದೆ. ಒಂದು ಬೈ ದ ಆಕ್ಷನ್ ಆಫ್ ಫಾಸ್ಫರಸ್ ಟ್ರೈ ಹ್ಯಾಲೈಡ್ಸ್, ಮತ್ತೊಂದು ಬೈ ದ ರಿಯಾಕ್ಷನ್ ಆಫ್ ವಾಟ್? ಫಾಸ್ಫರಸ್ ಪೆಂಟಾಹ್ಯಾಲೈಡ್ಸ್. ಫಾಸ್ಫರಸ್ ಹ್ಯಾಲೈಡ್ಸ್ ಅಂತಂದರೆ ಎರಡು ರೀತಿಯ ಸಿನಾರಿಯೋಸ್. ಒಂದು ಆಲ್ಕೋಹಾಲ್ನ ಫಾಸ್ಫರಸ್ ಟ್ರೈ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಇನ್ನೊಂದು ಆಲ್ಕೋಹಾಲ್ನ ಫಾಸ್ಫರಸ್ ಪೆಂಟಾಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀರಾ.
ಓಕೆನಾ ಮಕ್ಕಳೇ? ಸೊ ಈಗ ಮೊದಲನೇದಾಗಿ ನೋಡೋದಾದರೆ ಬೈ ದ ಆ್ಯಕ್ಷನ್ ಆಫ್ ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್. ಮೊದಲನೇದಾಗಿ ಒಂದು ಆಲ್ಕೋಹಾಲ್ನ ತಗೋಬೇಕಾಗುತ್ತೆ ಆ್ಯಂಡ್ ಟ್ರೀಟ್ ದ್ಯಾಟ್ ವಿತ್ ಫಾಸ್ಫರಸ್ ಟ್ರೈಹ್ಯಾಲೈಡ್. ಅಲ್ಟಿಮೇಟ್ಲಿ ನಿಮಗೆ ಒಂದು ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ, ಅಲಾಂಗ್ ವಿತ್ ದ್ಯಾಟ್ ಫಾಸ್ಫರಸ್ ಆ್ಯಸಿಡ್ ಸಹ ಸಿಗುತ್ತೆ. ಈಗ ಈ ರಿಯಾಕ್ಷನ್ನೇ ಮತ್ತಷ್ಟು ಬೆಟರ್ ವೇಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ತಂದಿದ್ದೀವಿ. ಯಾವುದಪ್ಪ ಅಂತಂದರೆ, when 3 moles of methanol is treated with phosphorus trichloride, we get 3 moles of methyl chloride and 3 moles of phosphorus acids. ಅರ್ಥ ಆಗ್ತಿದಲ್ವಾ? ನೀವು ಪ್ರಶ್ನೆ ಮಾಡ್ಬೋದು, ಹೆಂಗೆ ಸರ್ ಇದು 3 moles ಇದೆ, ಅರ್ಥ ಆಗ್ತಿಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ. ನೋಡಿ ಇಲ್ಲಿ ನಿಮ್ಗೇನಿದೆಯಪ್ಪ, 3 moles of ಮೆಥನಾಲ್ ಇದೆ. ಸೊ CH3OH 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 3 moles ಬರೋದ್ನಾ? ಈಗ ಯಾವ್ದ್ರ ಜೊತೆ ಟ್ರೀಟ್ ಮಾಡ್ತೀರಾ? ಫಾಸ್ಫರಸ್ ಟ್ರೈಕ್ಲೋರೈಡ್. ಸೊ ಟ್ರೀಟ್ ಮಾಡಿದಾಗ ಏನಾಯಿತು? ನನಗಿಲ್ಲಿ 3 moles ಆಫ್ ಏನು ಸಿಕ್ತು? ಮೀಥೈಲ್ ಕ್ಲೋರೈಡ್ ಸಿಕ್ತಾ? ಈಸಿ ಇದೆ ಅಲ್ವಾ? ಈಗ ಬೈ ಪ್ರಾಡಕ್ಟ್ ಏನಿತ್ತು ನನಗೆ? ಫಾಸ್ಫರಸ್ ಆ್ಯಸಿಡ್ H3PO3 ನೋಡಿ, H3PO3 ಸಹ ಸಿಕ್ತು. ಅರ್ಥ ಆಯ್ತಲ್ವಾ? ತುಂಬ ಸಿಂಪಲ್ ಇದೆ ಅಲ್ವಾ? ಸೊ ಇದು ನನ್ನ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಬೈ ದ ಆ್ಯಕ್ಷನ್ ಆಫ್ ಫಾಸ್ಫರಸ್ ಟ್ರೈಹ್ಯಾಲೈಡ್ಸ್. ಈಗ ಎರಡನೇ ಪ್ರಿಪ್ರೇಷನ್ ನೋಡೋದಾದರೆ ಬೈ ದ ಆ್ಯಕ್ಷನ್ ಆಫ್ ಫಾಸ್ಫರಸ್ ಪೆಂಟಾಹ್ಯಾಲೈಡ್ಸ್. ಈಗ ಪೆಂಟಾಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀರಾ ವಿತ್ ಅನ್ ಆಲ್ಕೋಹಾಲ್ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಒಂದು ಆಲ್ಕೋಹಾಲ್ನ ತಗೊಳ್ಳಿ ಆ್ಯಂಡ್ ಟ್ರೀಟ್ ದಟ್ ಆಲ್ಕೋಹಾಲ್ ವಿತ್ ಫಾಸ್ಫರಸ್ ಪೆಂಟಾಹ್ಯಾಲೈಡ್. ಸೊ ಫಾಸ್ಫರಸ್ ಪೆಂಟಾಹ್ಯಾಲೈಡ್ ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ ಒಂದು ಆಲ್ಕೈಲ್ ಹ್ಯಾಲೈಡ್ ಒಪ್ಟೇನ್ ಆಗುತ್ತೆ ವಿತ್ 2 ಬೈ ಪ್ರಾಡಕ್ಟ್ಸ್. ಯಾವುದದು? ಫಾಸ್ಫರಸ್ ಆಕ್ಸಿ ಟ್ರೈಹ್ಯಾಲೈಡ್ ಹಾಗೂ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಆಸಿಡ್ಸ್. ನೋಡಿ ಇಲ್ಲಿ ಒಂದು ಆಲ್ಕೋಹಾಲನ್ನು ಫಾಸ್ಫರಸ್ ಪೆಂಟಾಹ್ಯಾಲೈಡ್ ಜೊತೆ ಟ್ರೀಟ್ ಮಾಡ್ತೀರಾ, ಅಲ್ಟಿಮೇಟ್ಲಿ ಒಂದು ಆಲ್ಕೈಲ್ ಹ್ಯಾಲೈಡ್, ಫಾಸ್ಫರಸ್ ಆಕ್ಸಿ ಹ್ಯಾಲೈಡ್ ಹಾಗೂ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಜನ್ ಆಸಿಡ್. ಅರ್ಥ ಆಗ್ತಿದಲ್ವಾ? ಸೊ ಈಗ ಈ ಒಂದು ಮೆಕ್ಯಾನಿಸಮ್ನ ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, ಮೆಥನಾಲ್ ವಿಲ್ ಇಸ್ ಟ್ರೀಟೆಡ್ ವಿತ್ ಫಾಸ್ಫರಸ್ ಪೆಂಟಾಕ್ಲೋರೈಡ್, ಯು ವುಡ್ ಗೆಟ್ ಮೀಥೈಲ್ ಕ್ಲೋರೈಡ್ ಹಾಗೂ ಫಾಸ್ಫರಿಲ್ ಕ್ಲೋರೈಡ್ ಅಥವಾ ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಅಲಾಂಗ್ ವಿತ್ ದಟ್ ವಾಟ್? ಹೈಡ್ರೋಕ್ಲೋರಿಕ್ ಆಸಿಡ್. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇಲ್ಲಿ ಫಾಸ್ಫರಸ್ ಟ್ರೈಕ್ಲೋರೈಡ್ ಇತ್ತು, ಹೆಂಗೋ ಮಾಡಿಬಿಟ್ವಿ, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಇದ್ರೆ ಹೇಗೆ ಅಂತ ಹೇಳಿ. ನಮ್ಗೆ ಚೆನ್ನಾಗಿ ಗೊತ್ತಿದೆ ದ್ಯಾಟ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ನ ನಾವು ಡಿಸೋಸಿಯೇಟ್ ಮಾಡಿದ್ರೆ ಅಥವಾ ಬ್ರೇಕ್ ಡೌನ್ ಮಾಡಿದ್ರೆ ನಮಗೆ 2 ರೀತಿ ಪ್ರಾಡಕ್ಟ್ ಸಿಗುತ್ತೆ. ಒಂದು PCl3, ಮತ್ತೊಂದು ಹ್ಯಾಲೈಡ್ಗಳು. ನೋಡಿ ಇಲ್ಲಿ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ನ ನೀವು ಡಿಸೋಸಿಯೇಟ್ ಮಾಡಿದ್ರೆ 2 ಸಿಗುತ್ತೆ ನಿಮಗೆ. ಒಂದು PCl3 ಮತ್ತೊಂದು ಕ್ಲೋರಿನ್ ಮಾಲಿಕ್ಯೂಲ್. ಹೇಗೆ ಸರ್ ಇದು? ನೋಡಿ ಇಲ್ಲಿ ನಮಗೆ ಚೆನ್ನಾಗಿ ಗೊತ್ತಿದೆ ದ್ಯಾಟ್ ನಮ್ಮ PCl5 ಹೆಂಗಿದೆಯಪ್ಪ? ಹೀಗಿದೆ ಅಲ್ವಾ ಸ್ಟ್ರಕ್ಚರ್ ಅದದ್ದು? ಟ್ರೈಗೋನಲ್ ಬೈಪಿರಮಿಡಲ್ ಇದೆ ಅಲ್ವಾ ಸ್ಟ್ರಕ್ಚರು? ಈಗ ಇಲ್ಲಿರುವಂಥ ಆಕ್ಸಿಯಲ್ ಬಾಂಡ್ಗೆ ಬಾಂಡ್ ಸ್ಟ್ರೆಂತ್ ಅಷ್ಟೇನಿರಲ್ಲ. ಸೊ ದೇ ಗೆಟ್ ಕ್ಲೀವ್ಡ್ ಔಟ್ ಈಸಿಲಿ ಗಿವಿಂಗ್ ಕ್ಲೋರಿನ್ ಮಾಲಿಕ್ಯೂಲ್. ಹಾಗೆ ಮತ್ತೊಂದಿರೋದು ನನಗೆ ಯಾವುದು? ನನ್ನ ಫಾಸ್ಫರಸ್ ಟ್ರೈಕ್ಲೋರೈಡ್. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಹೇಗೆ ಇದು ರಿಯಾಕ್ಷನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಏನಪ್ಪ, ಆಲ್ಕೋಹಾಲ್ನ ತಗೋತಿದ್ದೀರಾ ಆ್ಯಂಡ್ ಟ್ರೀಟಿಂಗ್ ದ್ಯಾಟ್ ವಿತ್ ವಾಟ್? ಫಾಸ್ಫರಸ್ ಪೆಂಟಾಹ್ಯಾಲೈಡ್. ಸೊ PCl3 ಆ್ಯಂಡ್ ಸೊ ಏನಪ್ಪ ನಿಮಗೆ ಸಿಗ್ತಿದ್ದು ಇಲ್ಲಿ? ಒಂದು ಆಲ್ಕೈಲ್ ಕ್ಲೋರೈಡ್ ಸಿಕ್ತಾ? ಆಲ್ಕೈಲ್ ಹ್ಯಾಲೈಡ್ ಅಥವಾ ಮೀಥೈಲ್ ಕ್ಲೋರೈಡ್ ಸಿಕ್ತು. ನೆಕ್ಸ್ಟ್ ಏನು ಸಿಕ್ತಪ್ಪ? ಫಾಸ್ಫರಸ್ ಅಥವಾ ಫಾಸ್ಫರಿಲ್ ಕ್ಲೋರೈಡ್, ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಸಿಕ್ತು. ಮೂರನೇದೇನು? HCl ಹೈಡ್ರೋಕ್ಲೋರಿಕ್ ಆಸಿಡ್ ಸಿಕ್ತು. ಗೊತ್ತಾಯ್ತಲ್ಲ ಮಕ್ಕಳೇ? ರಿಯಾಕ್ಷನ್ ಮೆಕ್ಯಾನಿಸಮ್ ತುಂಬ ಈಸಿ ಇರುತ್ತೆ ಇಫ್ ಯು ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಲ್ವಾ? ಇದು ನನ್ನ ಆ್ಯಕ್ಷನ್ ಆಫ್ ಫಾಸ್ಫರಸ್ ಪೆಂಟಾಹ್ಯಾಲೈಡ್ಸ್. ಈಗ ಮೂರನೇ ರೀತಿಯ ಪ್ರಿಪ್ರೇಷನ್ ನೋಡೋದಾದರೆ, ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಫ್ರಮ್ ವಾಟ್?
by the action of alcohols with red phosphorus and halides. By the action of alcohols with red phosphorus and halides. ಹೇಗಿರುತ್ತೆ ಮೆಕ್ಯಾನಿಸಮ್ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಂದು ಆಲ್ಕೋಹಾಲ್ನ ತಗೊಳ್ಳಿ ಆ್ಯಂಡ್ ಟ್ರೀಟ್ ದ್ಯಾಟ್ ವಿತ್ ರೆಡ್ ಫಾಸ್ಫರಸ್ ಅಲಾಂಗ್ ವಿತ್ ಹ್ಯಾಲೈಡ್. ಅಲ್ಟಿಮೇಟ್ಲಿ ನಿಮಗೊಂದು ಆಲ್ಕೈಲ್ ಹ್ಯಾಲೈಡ್ ಒಬ್ಟೇನ್ ಆಗುತ್ತೆ. ತುಂಬ ಈಸಿ. ಆಲ್ಕೋಹಾಲ್ನ ತಗೊಳ್ಳಿ, ರೆಡ್ ಫಾಸ್ಫರಸ್ ಜೊತೆಗೆ ಒಂದು ಹ್ಯಾಲೈಡ್ನ ಟ್ರೀಟ್ ಮಾಡಿ ಒಂದು ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. ಈಗ ಅದನ್ನು ಮತ್ತಷ್ಟು ಈಸಿ ವೇ ಅರ್ಥ ಮಾಡ್ಕೋಬೇಕು ಅಂತೇಳಿ ಒಂದು ಎಕ್ಸಾಂಪಲ್ನ ತಂದಿದ್ದೀನಿ. ಒಂದು ಮೋಸ್ಟ್ ಬ್ಯೂಟಿಫುಲ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ, ಎಥನಾಲ್ನ ತಗೊಳ್ಳಿ, ಟ್ರೀಟ್ ದ್ಯಾಟ್ ವಿತ್ ರೆಡ್ ಫಾಸ್ಫರಸ್ ಹಾಗೂ ಬ್ರೋಮಿನ್ ವಾಟರ್. ಟ್ರೀಟ್ ದ್ಯಾಟ್ ವಿತ್ ರೆಡ್ ಫಾಸ್ಫರಸ್ ಹಾಗೂ ಬ್ರೋಮಿನ್ ವಾಟರ್. ಅಲ್ಟಿಮೇಟ್ಲಿ ನಿಮಗೆ ಈಥೈಲ್ ಬ್ರೋಮೈಡ್ ಸಿಗುತ್ತೆ. ಈಥೈಲ್ ಬ್ರೋಮೈಡ್ ಸಿಗುತ್ತೆ. ನೀವು ಪ್ರಶ್ನೆ ಮಾಡ್ಬೋದು, ಸರ್ ರೆಡ್ ಫಾಸ್ಫರಸ್ ಹಾಗೂ ಬ್ರೋಮಿನ್ ವಾಟರ್ ಯಾಕೆ, ಡೈರೆಕ್ಟಾಗಿ ನಾವು HBr ಹಾಕ್ಬೋದಲ್ಲ ಅಂತ ಹೇಳಿ. ನೆನಪಿದ್ದು ಯಾವಾಗಲೇ ಹೈಡ್ರೋಜನ್ ಬ್ರೋಮೈಡ್ನ ಡೈರೆಕ್ಟಾಗಿ ಒಬ್ಟೈನ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಡನ್ ಇನ್ಸೈಡ್ ಟು ಡ್ಯೂರಿಂಗ್ ದ ಕೆಮಿಕಲ್ ಪ್ರಾಸೆಸ್ ಇಟ್ ಸೆಲ್ಫ್. ಅದಕ್ಕೆ ನಾವಿಲ್ಲಿ ರೆಡ್ ಫಾಸ್ಫರಸ್ ಹಾಗೂ ಬ್ರೋಮಿನ್ ವಾಟರ್ನ ತಗೋತೀವಿ ಆ್ಯಂಡ್ ದ್ಯಾಟ್ ವಿಲ್ ಫಾರ್ಮ್ ಹೈಡ್ರೋಜನ್ ದ್ಯಾಟ್ ವಿಲ್ ಫಾರ್ಮ್ ಯುವರ್ ಬ್ರೋಮೈಡ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಲ್ಲ? ಇದು ನನ್ನ ಮೂರನೇ ರೀತಿಯ ಪ್ರಿಪ್ರೇಷನ್. ಈಗ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದರೆ, ವೆಲ್ ಮಕ್ಕಳೇ, ಈಗ ನಮಗೆ ಕೊನೆ ರೀತಿಯ ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋ ಆಲ್ಕೀನ್ನ ನೋಡುವಂಥ ಸಮಯ. ಸೊ ಅದೇ ನಮ್ಮ ಬೈ ದ ಆಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಥಯೋನಿಲ್ ಕ್ಲೋರೈಡ್. ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ ಬೈ ದ ಆಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಥಯೋನಿಲ್ ಕ್ಲೋರೈಡ್. ಥಯೋನಿಲ್ ಕ್ಲೋರೈಡ್ ಅಂತಂದರೆ SOCl2. ಓಕೆನಾ? ಈಗ ಆಲ್ಕೋಹಾಲ್ನ ಥಯೋನಿಲ್ ಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಒಂದು ಆಲ್ಕೋಹಾಲ್ನ ತಗೊಳ್ಳಿ ಆ್ಯಂಡ್ ಟ್ರೀಟ್ ದ್ಯಾಟ್ ವಿತ್ ಅ ಥಯೋನಿಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಪೆರಿಡೀನ್ ಆ್ಯಂಡ್ ರಿಫ್ಲಕ್ಸ್ ಇಟ್. ಸೊ ಅಲ್ಟಿಮೇಟ್ಲಿ ಯು ವುಡ್ ಗೆಟ್ ಆನ್ ಆಲ್ಕೈಲ್ ಕ್ಲೋರೈಡ್. ಅದರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಹಾಗೂ ಹೈಡ್ರೋಕ್ಲೋರಿಕ್ ಆಸಿಡ್ ವಿಲ್ ಬಿ ಯರ್ ಬೈ ಪ್ರಾಡಕ್ಟ್ಸ್. And these two will be gases. ಓಕೆನಾ? ಸೊ ಆಲ್ಕೋಹಾಲಿಂದ ಆಲ್ಕೈಲ್ ಕ್ಲೋರೈಡ್ ಸಿಕ್ತು. ಬಟ್ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಅದನ್ನು ಡೈರೆಕ್ಟಾಗಿ ಮಾಡ್ಬೋದಲ್ಲ, ಪೆರಿಡಿನ್ ಅವಶ್ಯಕತೆ ಏನಿದೆ ಅಂತ ಹೇಳಿ. ಇಲ್ಲಿ ಸಿನ್ಸ್ ದರ್ ಇಸ್ ಅ ಪ್ರೊಡಕ್ಷನ್ ಆಫ್ HCl, H+ ಅಯಾನ್ಸಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಅಸಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟು ನ್ಯೂಟ್ರಲೈಸ್ this complex, we use pyridine as a neutralizing agent. ಅಥವಾ ಬೇಸ್ ಆಗಿ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿಲ್ವಾ? ಪಿರಿಡಿನ್ನ ನ್ಯೂಟ್ರಲೈಸಿಂಗ್ ಏಜೆಂಟ್ ಅಥವಾ ಬೇಸ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ವಿ ರಿಫ್ಲಕ್ಸ್ ಇಟ್ ಅಂತಂದರೆ ಕಾನ್ಸ್ಟೆಂಟ್ ಪ್ರಾಸೆಸಲ್ಲಿ, ಕಾನ್ಸ್ಟೆಂಟ್ ಒಂದು ಟೈಮಲ್ಲಿ ನಾವು ಹೀಟ್ ಸಪ್ಲೈ ಮಾಡ್ತಾ ಹೋಗ್ತೀವಿ. ದರ್ ಇಸ್ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಹೀಟ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅದಕ್ಕೆ ರಿಫ್ಲಕ್ಸ್ ಅಂತ ಹೇಳ್ತೀವಿ. ಓಕೆನಾ? ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದರೆ, ಎಥನಾಲ್ when it is treated with thionyl chloride in the presence of what? Pyridine, and if it is refluxed, I would get ethyl chloride ಹಾಗೂ sulfur dioxide and HCl. Sulfur dioxide and HCl which would be liberated as gas. ಆ್ಯಂಡ್ ಈ ಒಂದು ಪ್ರಾಸೆಸ್ನ ನಾನು ಡಾರ್ಸನ್ಸ್ ಪ್ರಾಸೆಸ್ ಅಂತ ಹೇಳಿ ಕರಿತೀನಿ. ಆ್ಯಂಡ್ ಆಲ್ಸೋ ಈ ಒಂದು ಪ್ರಾಸೆಸ್ನ ದ ಮೋಸ್ಟ್ ಅಕ್ಸೆಪ್ಟೆಡ್ ಪ್ರಾಸೆಸ್ ಫಾರ್ ದ ಪ್ರಿಪರೇಷನ್ಸ್ ಆಫ್ ವಾಟ್? ಹ್ಯಾಲೋ ಆಲ್ಕೇನ್ ಫ್ರಮ್ ಆಲ್ಕೋಹಾಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹ್ಯಾಲೋ ಆಲ್ಕೇನ ಪ್ರಿಪೇರ್ ಮಾಡೋದಕ್ಕೆ ಈ ಪ್ರಾಸೆಸ್ನ ಯೂಸ್ ಮಾಡ್ತಾರೆ 99% ಆಫ್ ದ ಟೈಮ್ಸ್. ಯಾಕೆ ಅಂತ ಹೇಳ್ತೀರಾ? ಮೊದಲನೇ ಕಾರಣ, ದಿಸ್ ವಿಲ್ ಗಿವ್ ಗುಡ್ ಈಲ್ಡ್ ಆಫ್ ವಾಟ್? ಆಲ್ಕೈಲ್ ಕ್ಲೋರೈಡ್ ಗುಡ್ ಈಲ್ಡ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಪ್ಯೂರೆಸ್ಟ್ ಫಾರ್ಮಲ್ ಸಿಗುತ್ತೆ. ಯಾಕೆ ಅಂತ ಹೇಳ್ತೀರಾ? ನಿಮ್ಮ ಬೈ ಪ್ರಾಡಕ್ಟ್ಸ್ ಗ್ಯಾಸಸ್ ಆಗಿರುವಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿಯ ಸಪರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹೆನ್ಸ್ ದಿಸ್ ಪ್ರಾಸೆಸ್ ಇಸ್ ವೈಡ್ಲಿ ಅಕ್ಸೆಪ್ಟೆಡ್, ಮೋಸ್ಟ್ ಅಕ್ಸೆಪ್ಟೆಡ್. ನೋಡಿ ಇಲ್ಲಿ, ದಿಸ್ ಪ್ರಾಸೆಸ್ ಇಸ್ ಪ್ರಿಫರ್ಡ್ ಓವರ್ ದ ಅದರ್ಸ್ ಬಿಕಾಸ್ it provides a very good yield of alkyl chlorides and the byproducts are what? Gases. ಇಲ್ಲಿ ಮತ್ತೊಂದು ಪ್ರಶ್ನೆ ಮಾಡ್ಬೋದು, ಸರ್ ಬರೀ ಥಯೋನಿಲ್ ಕ್ಲೋರೈಡ್ ಏನಾ, ಥಯೋನಿಲ್ ಬ್ರೋಮೈಡ್ ಇಲ್ವಾ, ಥಯೋನಿಲ್ ಅಯೋಡೈಡ್ ಇಲ್ವಾ ಅಂತ ಹೇಳಿ. ಥಯೋನಿಲ್ ಬ್ರೋಮೈಡ್ ಹಾಗೂ ಥಯೋನಿಲ್ ಅಯೋಡೈಡ್ ಬಂದ್ಬಿಟ್ಟು ವೆರಿ ಅನ್ಸ್ಟೇಬಲ್ ಕಾಂಪೌಂಡ್ಸ್ ಆ್ಯಂಡ್ ಮೋಸ್ಟ್ ಆಫ್ ದಮ್ ಡಸಂಟ್ ಎಕ್ಸಿಸ್ಟ್. ನೋಡಿ ಇಲ್ಲಿ, ಆಲ್ಕೈಲ್ ಬ್ರೋಮೈಡ್ಸ್ ಆರ್ ಆಲ್ಕೈಲ್ ಅಯೋಡೈಡ್ಸ್ ಕೆನ್ ನಾಟ್ ಬಿ obtained by this process because thionyl bromide is an unstable compound and thionyl iodide does not exist. ಒಂದು ರಿಯಾಕ್ಷನ್ ಆಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಸ್ಟೇಬಲ್ ಫಸ್ಟ್. ಓಕೆನಾ? ಈಗ ನೀವು ಮತ್ತೊಂದು ಪ್ರಶ್ನೆ ಮಾಡ್ಬೋದು, ಸರ್
ಅರೈಲ್ ಹ್ಯಾಲೈಡ್ಸ್ನ ನಾವು ಪ್ರಿಪೇರ್ ಮಾಡ್ಬೋದಾ? ಅರೈಲ್ ಹ್ಯಾಲೈಡ್ಸ್ ಹ್ಯಾಲೋ ಅರೀನ್ಸ್ನ ಪ್ರಿಪೇರ್ ಮಾಡ್ಬೋದಾ ಅಂತ ಹೇಳಿ ದ ಆನ್ಸರ್ ಇಸ್ ನೋ. ಯಾಕೆ ಅಂತ ಹೇಳ್ತೀರಾ? ನೋಡಿ ಇಲ್ಲಿ, ಅರೈಲ್ ಹ್ಯಾಲೈಡ್ಸ್ ಕೆನಾಟ್ ಬಿ ಪ್ರಿಪೇರ್ಡ್ ಬೈ ದಿಸ್ ಪ್ರೋಸೆಸ್ ಬಿಕಾಸ್ ದ ಕಾರ್ಬನ್ ಅಂಡ್ ಹ್ಯಾಲೋಜನ್ ಕಾರ್ಬನ್ ಅಂಡ್ ದ ಹೈಡ್ರಾಕ್ಸಿಲ್ ಬಾಂಡ್ ಹ್ಯಾಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಇಟ್ ಹ್ಯಾಸ್ ಗಾಟ್ ವಾಟ್? ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಆ್ಯಂಡ್ ಹೆನ್ಸ್ ಇಟ್ ಇಸ್ ಡಿಫಿಕಲ್ಟ್ ಟು ಬ್ರೇಕ್ ದ ಬಾಂಡ್ಸ್. ಕಾರ್ಬನ್ ಹಾಗೂ ಹೈಡ್ರಾಕ್ಸಿಲ್ ಬಾಂಡ್ಗಳ ಮಧ್ಯೆ ನಮಗೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಯಾವಾಗ? ಅರೈಲ್ ಕಂಡೀಷನಲ್ಲಿ. ಯಾವಾಗ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ, ಬಾಂಡ್ನ ಬ್ರೇಕ್ ಮಾಡುವಂತಹ ಕೆಪಾಸಿಟಿ ಕಡಿಮೆ ಆಗೋಗುತ್ತೆ. ಅಥವಾ ಬಾಂಡ್ ಬ್ರೇಕ್ ಮಾಡುವಂಥ ಕೆಪಾಸಿಟಿ ನಮಗೆ ಜಾಸ್ತಿ, ಎನರ್ಜಿ ಜಾಸ್ತಿ ಬೇಕು ಟು ಬ್ರೇಕ್ ದ ಬಾಂಡ್ಸ್. ಅರ್ಥ ಆಗ್ತಿಲ್ವಾ? ಇದು ನನ್ನ ಪ್ರಾಸೆಸ್ ವೆರಿನ್ ನಾನು ಆಲ್ಕೈಲ್ ಕ್ಲೋರೈಡ್ನ ಪ್ರಿಪೇರ್ ಮಾಡ್ತೀನಿ ಬೈ ದ ಆ್ಯಕ್ಷನ್ ಆಫ್ ಆಲ್ಕೋಹಾಲ್ಸ್ ವಿತ್ ಥರ್ನಲ್ ಕ್ಲೋರೈಡ್. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಮಕ್ಕಳು ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು. ಸೊ ಮುಂದಿನ ಕ್ಲಾಸಲ್ಲಿ ನೀವೇನು ನೋಡ್ತೀರಾ ಅಂತ ನೋಡೋದಾದರೆ, ಇಟ್ ಈಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಆಲ್ಕೀನ್ಸ್ ಫ್ರಮ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನೀವೆಲ್ಲನೂ ಸಹ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಭಾವಿಸ್ತಾ ಮುಂದೆ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.